ಸೌಂದರ್ಯ ಈ ಚಿತ್ರದ ಕಥೆನ ಹರಿ ಮತ್ತು ಚಂದ್ರಾಸ್ ಇಬ್ಬರು ಬಂದು ನನಗೆ ಹೇಳಿದಾಗ ಕತೆ ಕೇಳಿದ ತಕ್ಷಣ ಆಯಿತು ಮಾಡೋಣ ಈ ಚಿತ್ರನ ಅಂತೇಳಿ ಅವನು ಹೇಳೋದ್ನಲ್ಲ ಈಗ ಏನಾದರೂ ಒಂದೇ ಎಕ್ಸ್ಪ್ರೆಷನ್ ಅಂತ, ಹಾಗೆ ಆಯಿತು ಮಾಡೋಣ ಅಂಥೇಳಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದೀನಿ. ಭಾಳ ಕ್ಲಾರಿಟಿ ಇರುವಂಥ ಒಬ್ಬ ನಿರ್ದೇಶಕ ತನ್ನ ಸ್ಕ್ರಿಪ್ಟು ಮತ್ತು ಕಥೆಯನ್ನು ತುಂಬ ಕ್ಲಾರಿಟಿಯೊಂದಿಗೆ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಹಾಗೆ ಇಡೀ ಚಿತ್ರೀಕರಣವನ್ನು ಅದೇ ರೀತಿಯಲ್ಲಿ ಮಾಡಿದ್ರು. ನನಗೆ ಇದ್ದಿದ್ದು ಒಂದು ಅನುಮಾನ ಏನು ಅಂದರೆ ಇವರು ಹೇಗೆ ಕ್ಲಾರಿಟಿ ಇಟ್ಕೊಂಡು ಒಂದು ಸ್ಕ್ರಿಪ್ಟನ್ನು ಮಾಡಿದ್ದಾರೆ, ಅಷ್ಟೇ ಕ್ಲಾರಿಟಿ ಇವರು ಫ್ಲೋರಲ್ಲಿ ಕೆಲಸ ಮಾಡಬೇಕಾದ್ರೂ ಇರುತ್ತಾ ಅನ್ನೋ ಅನುಮಾನ ಇತ್ತು. ಯಾಕಂದರೆ ಇವ್ರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಸೆಟ್ಗೆ ಹೋದ ಮೊದಲನೇ ದಿನವೇ ಇವ್ರ ಬಗ್ಗೆ ನನಗೆ ಗೊತ್ತಾಯಿತು. ಇವರು ಭಾಳ ಎಕ್ಸ್ಪೀರಿಯನ್ಸ್ ಇರುವಂತಹ, ಹಲವಾರು ವರ್ಷ ಕೆಲಸ ಮಾಡಿ ಅನುಭವ ಇರುವಂಥವ್ರು, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲನೇ ದಿವಸನೇ ಆಗ್ತಾಯಿತ್ತು. ಹಾಗಾಗಿ ಇಡೀ ಚಿತ್ರೀಕರಣ ಭಾಳ ಸುಲಲಿತವಾಗಿ ಮುಗೀತು, ಯಾವ ತೊಂದರೆಗಳು ಆಗಲಿಲ್ಲ. ಅದು ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂಯಿಂದ ಅಂದರೆ ಸುರೇಶ್ ಕುಮಾರ್ ಪ್ರೊಡ್ಯೂಸರ್ ಅವರು ತುಂಬ ಹೆಲ್ಪ್ಫುಲ್ಲಾಗಿ ಇದಕ್ಕೆ ಚಿತ್ರಕ್ಕೆ ಏನೆಲ್ಲ ಅಗತ್ಯತೆಗಳಿದ್ದಾವೆ ಅಗತ್ಯವನ್ನೆಲ್ಲವನ್ನೂ ಭಾಳ ಉತ್ಸಾಹದಿಂದ ಪೂರೈಸಿದ್ದಾರೆ. ಹಾಗೆ ಜೊತೆಗೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಅವ್ರು ಇಡೀ ದಿನ ನಮ್ಮ ಜೊತೆ ಇರ್ತಿದ್ರು. ಅವರೇನೋ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಅಥವಾ ಸಂಜೆಗೆ ಬಂದು ನೋಡ್ಕೊಂಡು ಹೋಗೋ ಥರದ ನಿರ್ಮಾಪಕರಾಗಿರಲಿಲ್ಲ. ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದು ಶೂಟಿಂಗಲ್ಲಿ ಬೆಳಗಿಂದ ಸಂಜೆ ತನಕ ನಾವು ಹೆಂಗೆ ಕೆಲಸ ಮಾಡ್ತಿದ್ವು ಅವ್ರು ನಮ್ಮ ಜೊತೆ ಇದ್ದು ಅದು ನೋಡ್ತಾನೆ ಇರೋರು, ಅದ್ರ ಜೊತೆಗೆ ಇರೋರು. ಅದೊಂದು ಭಾಳ ಖುಷಿಯಾದಂಥ ವಿಚಾರ. ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಬಂದಿದೆ. ಅದರಲ್ಲಿ ನಮ್ಮ ಪ್ರಿಯಾಂಕ್ ಇದ್ದಾರೆ, ಮತ್ತು ಮನೋಹರ್ ಇದ್ದಾರೆ, ನಮ್ಮ ಮಿಮಿಕ್ರಿ ಗೋಪಿಯವರಿದ್ದಾರೆ, ಇನ್ನೂ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ನೀತು, ಇನ್ನೊಬ್ಬ ವಿವೇಕು, ಈ ಥರ ಹೊಸಬ್ರು ಮತ್ತು ಸೀನಿಯರ್ಸು ಎಲ್ಲ ಸೇರಿ ಈ ಚಿತ್ರದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಚಿತ್ರ ಚೆನ್ನಾಗಿ ಬಂದಿದೆ. ಮುಂದಿನ ತಿಂಗಳು ನವೆಂಬರ್ ತಿಂಗಳಿಗೆ ಚಿತ್ರ ತೆರೆಗೆ ಬರ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಈ ಚಿತ್ರಕ್ಕಿರಲಿ. ಥ್ಯಾಂಕ್ ಯು. ಇಲ್ಲ ಸರ್, ಪೊಲೀಸ್ ಆಫೀಸರ್ ವಿಲನ್ ಹೆಂಗೆ ಸರ್? ಇಲ್ಲ, ಇದು ಒಳ್ಳೆಯ ಪೊಲೀಸು. ಕತೆ ಚೆನ್ನಾಗಿದೆ. ಇಡೀ ಆ ಪಾತ್ರ ನಾನೇನು ಈ ಚಿತ್ರದಲ್ಲಿ ನಿರ್ವಹಿಸಿರಲಿಲ್ಲ, ಆ ಪಾತ್ರ ಅದು ಒಂದು ರಿಟೈರ್ಮೆಂಟ್ ಸ್ಟೇಜಿಗೆ ಬಂದಿರುವಂಥ ಒಬ್ಬ ಪೊಲೀಸು ತನಗೆ ಆ ಹಂತದಲ್ಲಿ ಬರುವ ಚಾಲೆಂಜನ್ನು ಹೇಗೆ ಆ ಸವಾಲನ್ನು ಸ್ವೀಕರಿಸಿ ಅದನ್ನು ಹೇಗೆ ಗೆಲ್ತಾನೆ ಅನ್ನೋದು ಕೂಡ ಆ ನನ್ನ ಟ್ರ್ಯಾಕ್ನಲ್ಲಿ ಇದೆ. ಹಾಗಾಗಿ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಹಾಗಾಗಿ ಹೋಗ್ಕೊಂಡು ಅದು ನೋಡಿ 1 ತಿಂಗಳ ನಂತರ ಎಲ್ಲ ವಾಸವಿಯವರು ಇಲ್ಲ ಕೇಳ್ಬಿಟ್ಟು ಇಲ್ಲ ಇದೆ ಅಷ್ಟೆಲ್ಲ ಗಾಬರಿ ಆಗೋಂಥದ್ದು ಏನಿಲ್ಲ, ಗಾಬರಿ ಪಡಿಸೋದಿಲ್ಲ, ಇನ್ನೂ ಎಂಗೇಜಿಂಗ್ ಆಗಿರುತ್ತೆ. ಗಾಬರಿ ಮಾಡುವಂಥ ಚಿತ್ರ ಅಲ್ಲ ಇದು. ಕುತೂಹಲ ಮತ್ತು ಜೊತೆಗೆ ಒಂದು ವಿಷಯ ಇದೆ, ಆ ವಿಷಯನ ರಿವೀಲ್ ಮಾಡ್ತಾ ಇಲ್ಲ. ಅವ್ರು ರಿವೀಲ್ ಮಾಡಬೇಡಿ ಅಂತ ನಮಗೂ ಹೇಳಿದ್ದಾರೆ. ಆ ವಿಷಯ ಭಾಳ ಮುಖ್ಯವಾದಂಥ ವಿಷಯ. ಇಡೀ ಕಥಾನಕದ ಜೊತೆಗೆ ಆ ವಿಷಯ ಸಾಗ್ತಾ ಇರುತ್ತೆ. ಇದನ್ನೆಲ್ಲವನ್ನು ಚಿತ್ರ ತೆರೆಗೆ ಬಂದ ಮೇಲೆ ನೋಡಬೇಕು. ಥ್ಯಾಂಕ್ ಯು.